ನಮಸ್ಕಾರ ವೀಕ್ಷಕರೇ. ರೋಬೋಟ್ಗಳು ಮುಂದಿನ ಜನಾಂಗನ ನಾಶ ಮಾಡುತ್ತೆ ಅಂತ ತುಂಬ ಕಾಲಜ್ಞಾನಿಗಳು ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ರೋಬೋಟ್ಗಳು ಯಾವ ರೀತಿ ಮನುಷ್ಯರ ಥರನೇ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಕೆಲವೊಬ್ಬರು ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. AI ಟೆಕ್ನಾಲಜಿಯಿಂದ ಫ್ಯೂಚರಲ್ಲಿ ರೋಬೋಟ್ಗಳಿಂದ ದಾಳಿ ಆಗುತ್ತೆ ಅಂತ ತುಂಬ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು, ದೊಡ್ಡ ದೊಡ್ಡ ರಿಚೆಸ್ಟ್ ಪರ್ಸನ್ಸ್ಗಳು ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಜನ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಕ್ಸಾಂಪಲ್ ಇಲ್ಲಿ ನೋಡಿ, ರೋಬೋಟ್ಗಳನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ರೀತಿ ಅದನ್ನು ಡ್ಯಾಮೇಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದರ ಪಾಯಿಂಟ್ ಅಂದರೆ ಯಾವುದಕ್ಕೆ ಟಾರ್ಗೆಟ್ ಮಾಡಿರುತ್ತೋ ಆ ಟಾರ್ಗೆಟ್ ಮುಗಿಸೋ ತನಕ ಅದು ಬಿಡೋದಿಲ್ಲ. ಆ ರೀತಿ ಈಗ ರೆಡಿ ಆಗ್ತಾ ಇರೋಂಥ ರೋಬೋಟ್ಗಳಿದೆ. ಅದ್ರ ಜೊತೆ ಕೆಲವೊಂದು ಸಲ ರೋಬೋಟ್ಗಳಿಂದ ಮನುಷ್ಯರ ಮೇಲೂ ಕೂಡ ದಾಳಿ ಆಗ್ಬೋದು ಅನ್ನೋದು ಸೈಂಟಿಸ್ಟ್ಗಳ ವಾದ. ಈಗಾಗಲೇ 2017ರಿಂದ AI ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಜಪಾನಲ್ಲಿ ರೀಸೆಂಟಾಗಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದಾರೆ ಈ ರೀತಿ ರೋಬೋಟ್ಗಳು ಮನುಷ್ಯರ ಮೇಲೆ ದಾಳಿ ಮಾಡಿದ್ದಾವೆ. ಅದನ್ನು ಕಂಡುಹಿಡಿತಾ ಇದ್ದ ಸೈಂಟಿಸ್ಟ್ಗಳ ಮೇಲೆ ದಾಳಿ ಮಾಡಿ ಸುಮಾರು 29 ಜನ ಲ್ಯಾಬ್ನಲ್ಲಿ ಸತ್ತಿದ್ರು ಅಂತ. ಬಟ್ ಆದರೆ ಅದಕ್ಕೆ ಯಾವುದೇ ರೀತಿ ಪುರಾವೆಗಳಿಲ್ಲ. ಅದಕ್ಕೋಸ್ಕರ ಆ ವಿಷಯ ಹಾಗೆ ಉಳ್ಕೊಂಡ್ಬಿಡ್ತು. ಇದೇ ರೀತಿ ಎಷ್ಟೋ ಇದ್ದಾವೆ. ಇಲ್ಲಿ ನೋಡ್ಬೋದು ಈ ರೋಬೋಟು ಯಾವ ರೀತಿ ಟಾರ್ಗೆಟ್ನ ಹಿಟ್ ಮಾಡ್ತಾ ಇದೆ. ಅದ್ರ ಸ್ಪೀಡನ್ನು ನಾವು ಗಮನಿಸ್ಬೋದು. ಅದನ್ನು ವೆರೈಟೀಸ್ ಆಫ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮನುಷ್ಯರನ್ನ ಪಕ್ಕದಲ್ಲಿ ನಿಲ್ಲಿಸಿ ಅದಕ್ಕೆ ಡ್ಯಾಮೇಜ್ ಮಾಡ್ತಾಯಿದ್ರು. ಮನುಷ್ಯರನ್ನ ಬಿಟ್ಟು ಬೇರೆಯವ್ರನ್ನ ಶೂಟ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ರೋಬೋಟ್ಗಳು ನಮ್ಮ ಸಹಾಯಕ್ಕೆ ಬರ್ತವೆ, ಫ್ಯೂಚರಲ್ಲಿ ಯುದ್ಧ ಮಾಡೋದಕ್ಕೆ ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಜೇನುಳಗಳನ್ನ ಅದ್ರ ಮೇಲೆ ಬಿಟ್ರು, ಆ ಜೇನುಳಗಳು ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಆ ರೋಬೋಟ್ಗಳು ಅವುಗಳ ಟಾರ್ಗೆಟ್ಗಳನ್ನ ಡ್ಯಾಮೇಜ್ ಮಾಡದೆ ಬಿಡೋದಿಲ್ಲ. ಅವುಗಳ ಟಾರ್ಗೆಟ್ ನಾಶ ಮಾಡೋ ತನಕ ಅದು ಹುಡ್ಕೊಂಡು ಹೋಗಾದ್ರೂ ಸರಿ ಆ ಟಾರ್ಗೆಟ್ನ ನಾಶ ಮಾಡೇ ಮಾಡುತ್ತೆ. ಅಂಥ ರೋಬೋಟ್ಗಳು ರೆಡಿ ಆಗ್ತಾ ಇದ್ದಾವೆ. ಎಷ್ಟು ಡ್ಯಾಮೇಜ್ ಮಾಡಿದ್ರು ರೋಬೋಟ್ಗಳು ಡ್ಯಾಮೇಜ್ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡು ಪಕ್ಕದಲ್ಲಿರುವಂಥ ರೋಬೋಟ್ಗೆ ಶೂಟ್ ಮಾಡಿದ್ರೆ ಅದು ರಿವರ್ಸ್ ಶೂಟ್ ಮಾಡುತ್ತೆ. ಅಂದರೆ ಆ್ಯಕ್ಷನ್ ಫಾರ್ ಎವ್ರಿ ರಿಯಾಕ್ಷನ್ ಅನ್ನೋ ಹಾಗೆ ನಾವು ಏನು ಆ್ಯಕ್ಷನ್ ಮಾಡ್ತೀವಿ ಅದಕ್ಕೆ ರಿಯಾಕ್ಷನ್ ಅದು ಕೊಡ್ತಾ ಇದೆ. ಆ ರೀತಿ ರೋಬೋಟ್ಗಳು ರೆಡಿ ಆಗ್ತಾ ಇದೆ. ಇದರಿಂದ ಫ್ಯೂಚರಲ್ಲಿ ಭೂಮಿ ಮೇಲೆ ತುಂಬ ಜನ ಸಾಯ್ತಾರೆ AI ಟೆಕ್ನಾಲಜಿಯಿಂದ ಅನ್ನೋದು ನಿಜ ಆಗುತ್ತೆ. ಅದರಲ್ಲಿ ಕಾಲಜ್ಞಾನದಲ್ಲಿ ತುಂಬ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು, ಅಚ್ಯುತಾನಂದ ದಾಸ್ ಅವರಾಗ್ಬೋದು, ಇನ್ನು ಬೇರೆ ಬೇರೆಯವರು ಹೇಳಿದ್ದು ಸುಮಾರು 9 ಅಡಿ ಎತ್ತರದ ಮನುಷ್ಯರು ಬರ್ತಾರೆ ಅಂತ. ಅದರಲ್ಲಿ ಏಲಿಯನ್ಸ್ಗಳಾಗ್ಬೋದು, ಅವರಿಲ್ಲ ರೋಬೋಟ್ಸ್ಗಳು ಕೂಡ ಆಗಿರ್ಬೋದು. ಕೆಲವೊಂದು ರೋಬೋಟ್ಸ್ಗಳು ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದಾವಂತೆ. ಇಲ್ಲಿ ನೋಡ್ಬೋದು ಮನುಷ್ಯರ ಮೇಲೆ ಯಾವ ರೀತಿ ದಾಳಿ ಮಾಡುತ್ತು ಈ ರೋಬೋ ಅನ್ನೋದನ್ನು. ಈ ರೀತಿ ಎಷ್ಟೋ ಸಲ ದಾಳಿ ಆಗೋ ಚಾನ್ಸಸ್ ಇದೆ. ಏಕೆಂದರೆ ನಾವು ಕಂಡುಹಿಡಿತಾ ಇರೋವಂಥ ರೋಬೋಗಳು ಕೆಲವೊಂದು ಸಲ ಸೆಲ್ಫ್ ರಿಪೇರಿ ಮಾಡ್ಕೊಳ್ಳೋ ಲೆವೆಲ್ಗೆ ನಾವು ಟೆಕ್ನಾಲಜಿನ ಕಂಡುಹಿಡಿತಾ ಇದ್ದೀವಿ. ಅವುಗಳು ಅವನ್ನ ರಿಪೇರಿ ಮಾಡ್ಕೊಳ್ಳೋ ಲೆವೆಲ್ಗೆ ಟೆಕ್ನಾಲಜಿ ಹೋಯಿತು ಅಂದರೆ ಅದರಿಂದ ಮನುಷ್ಯ ಸಂಕುಲಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದಂತೂ ಶತಸಿದ್ಧ. ಇನ್ನು ಕೆಲವೊಂದು ರೋಬೋಗಳನ್ನ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ವೆಯ್ಟ್ ಲಿಫ್ಟ್ ಮಾಡೋದಕ್ಕಾಗ್ಬೋದು, ಇಲ್ಲ ಕೆಲವೊಂದು ಆ್ಯಕ್ಟಿವಿಟಿಗಳಿಗೆ, ಅಂದರೆ ಮನುಷ್ಯರು ಎಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸಗಳನ್ನ ಕಡಿಮೆ ಮಾಡಿಸಿ ರೋಬೋಟ್ಗಳು ಇಲ್ಲಿ ಕೆಲಸ ಮಾಡಿಸೋದ್ರಿಂದ ಅದಕ್ಕೇನು ವರ್ಷ ಸಂಬಳ ಜಾಸ್ತಿ ಮಾಡಬೇಕಾಗಿಲ್ಲ, ಅದಕ್ಕೇನು ಮೇಂಟೆನೆನ್ಸ್ ಬೇಕಾಗಿಲ್ಲ, ಸೇಫ್ಟಿ ನೋಡ್ಕೋಬೇಕಾಗಿಲ್ಲ. ಅದಕ್ಕೆ ಕೊಟ್ಟಿರೋವಂಥ ಕೆಲಸ ಏನಿದೆ ಆ ರೋಬೋಟ್ಗಳು ಆ ಕೆಲಸ ಮಾಡ್ತಾನೆ ಇರ್ತವೆ. ಮನುಷ್ಯರು ಎಷ್ಟೇ ದಾಳಿ ಮಾಡಲಿ, ಎಷ್ಟೇ ಬೈಲಿ, ಇನ್ನೊಂದು ಮಾಡಲಿ, ಆದರೆ ಈ ರೋಬೋಗಳು ಅವ್ರ ಕೆಲಸಗಳನ್ನ ನಿಲ್ಲಿಸೋದಿಲ್ಲ. ಅವ್ರ ಟಾರ್ಗೆಟ್ ಏನಿರುತ್ತೆ ಆ ಟಾರ್ಗೆಟ್ ಅಚೀವ್ ಮಾಡೋ ತನಕ ರೋಬೋಗಳು ಅವುಗಳ ಕೆಲಸನ ನಿಲ್ಲಿಸೋದಿಲ್ಲ. ಅದೇ ರೀತಿ ರೋಬೋಗಳನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಇದನ್ನೇ ಮೊದಲಿಂದನೂ ತುಂಬ ಜ್ಞಾನಿಗಳು ಹೇಳ್ತಾ ಇರೋದು, ಈ ರೋಬೋಗಳಿಂದ ಫ್ಯೂಚರಲ್ಲಿ ತುಂಬ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಸಿದ್ಧರಾಗಿರಿ ಅಂತ. ಇನ್ನು ಅದನ್ನು ಬಿಟ್ಟರೆ ಮನುಷ್ಯರನ್ನೇ ಹೋಲುವಂಥ ರೋಬೋಗಳನ್ನ ಎಷ್ಟೋ ರೋಬೋಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೇಮ್ ಹೆಚ್ಚು ಕಡಿಮೆ ಮನುಷ್ಯ ರೂಪನೇ ಹೋಲುತ್ತೆ. ಈ ಟೆಕ್ನಾಲಜಿನ ನಮ್ಮ ದೇಶದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಚೈನಾ ಆಗ್ಬೋದು, ಜಪಾನ್ ಆಗ್ಬೋದು, US ಆಗ್ಬೋದು, ಜರ್ಮನಿ ಆಗ್ಬೋದು, ಬೇರೆ ಬೇರೆ ಇಂಪ್ರೂವ್ಡ್ ಕಂಟ್ರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಇದನ್ನು ಬಳಸೋದಕ್ಕೆ ಹೋಗ್ತಾ ಇಲ್ಲ. ಗೊತ್ತಿರ್ಬೋದೇನೋ ಇದರಿಂದ ಫ್ಯೂಚರಲ್ಲಿ ನಮ್ಮ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಈ ರೀತಿ ಯಾವುದೇ ಟೆಕ್ನಾಲಜಿಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ. ಯಾವುದಕ್ಕೆ ಕೊಡಬೇಕು ಅಂಥದಕ್ಕೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ.
ಇನ್ನು ಬೇರೆ ಬೇರೆ ಕಡೆ ಇಂಪಾರ್ಟೆನ್ಸ್ನ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೆಲವೊಂದು ಫಿಲಮಲ್ಲಿ ತೋರಿಸಿದ್ದಾರೆ ಆಲ್ರೆಡಿ. ಆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮನುಷ್ಯರ ಮೇಲೆ ಈ ರೋಬೋಗಳು ಯಾವ ರೀತಿ ದಾಳಿ ಮಾಡ್ತವೆ ಫ್ಯೂಚರಲ್ಲಿ, ನಾವು ಕಂಡುಹಿಡಿಯುವಂಥ ರೋಬೋಗಳು ಒಂದಲ್ಲ ಒಂದು ದಿನ ಮನುಷ್ಯರು ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ತುಂಬ ಫಿಲಮ್ಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅದರಲ್ಲೂ ಅಡ್ವಾನ್ಸ್ಡ್ ರೋಬೋ ಸುಮಾರು ಒಂದು 10 ವರ್ಷದ ಮುಂಚೆನೇ ಬಂದಿರುವಂಥ ಈ ಫಿಲಮ್ಗಳಲ್ಲಿ AI ಟೆಕ್ನಾಲಜಿಯಿಂದ ಫ್ಯೂಚರಲ್ಲಿ ಈ ರೀತಿ ರೋಬೋಗಳನ್ನ ಕಂಡುಹಿಡಿತಾರೆ. ಆ ರೋಬೋಗಳಿಂದ ಫ್ಯೂಚರಲ್ಲಿ ಮನುಷ್ಯರ ಮೇಲೆ ದಾಳಿ ಆಗುತ್ತೆ ಅನ್ನೋದನ್ನು ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಇದೊಂದೇ ಫಿಲಮ್ ಅಲ್ಲದೆ ಈ ರೀತಿ ಎಷ್ಟೋ ಫಿಲಮ್ ಇದೆ. ಆ ಫಿಲಮಲ್ಲಿ ಮನುಷ್ಯರೇ ಕಂಡುಹಿಡಿದಂಥ ರೋಬೋಗಳು ಮನುಷ್ಯನಿಗೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ, ಮನುಷ್ಯರ ಮೇಲೆ ಯಾವ ರೀತಿ ದಾಳಿ ಮಾಡುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಇದನ್ನಾದರೂ ನೋಡಿಕೊಂಡು ಈಗಲಾದರೂ ನಮ್ಮ ಸೈಂಟಿಸ್ಟ್ಗಳು ಸ್ವಲ್ಪನಾದರೂ ಎಚ್ಚೆತ್ಕೋಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಜನರು. ಫ್ಯೂಚರ್ ಏನಾಗುತ್ತೆ ಅದರ ಬಗ್ಗೆ ಯೋಚನೆ ಇಲ್ಲ. ಈಗ ಎಲನ್ ಮಾಸ್ಕ್ ಆಗ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಶ್ರೀಮಂತರಾಗ್ಬೋದು, ಅವ್ರು ಹೇಳ್ತಾ ಇರೋದು ಫ್ಯೂಚರಲ್ಲಿ ಈ AI ಟೆಕ್ನಾಲಜಿಯಿಂದ ಬರ್ತಾ ಇರೋ ರೋಬೋಗಳಿಂದ ಮನುಷ್ಯರಿಗೆ ತುಂಬ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲ ಫೀಲ್ಡಲ್ಲೂ ಆಗ್ಬೋದು. ಅದ್ರ ಜೊತೆಗೆ ಮನುಷ್ಯರು ಜೀವನೂ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಆಗೋದ್ರಿಂದ ಆದಷ್ಟು ಇದನ್ನು ಮಾಡೋದನ್ನು ನಿಲ್ಲಿಸಿ ಅಂತಲೇ ಎಲನ್ ಮಾಸ್ಕಿಂದ ಇನ್ನು ದೊಡ್ಡ ದೊಡ್ಡ ಗೂಗಲ್ CEO ಎಲ್ಲ ಹೇಳಿರೋದೇ. ಈ ರೋಬೋಗಳನ್ನ ಟೆಕ್ನಾಲಜಿನ ಕಂಡುಹಿಡಿತಾ ಇರೋದನ್ನು ಸ್ಟಾಪ್ ಮಾಡಿ, ಅದನ್ನು ಬಳಸ್ಕೊಳ್ಳಿ. ಎಲ್ಲಿವರೆಗೆ ಅಂದರೆ ನಮಗೆ ಯಾವ ಕೆಲಸಕ್ಕೆ ಬೇಕು, ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂಥ ಕೆಲಸಗಳಿಗೆ ಬಳಸ್ಕೊಳ್ಳೋಣ. ಆದರೆ ಸೆಲ್ಫ್ ರಿಪೇರಿಂಗ್ ರೋಬೋಸ್ ಬೇಡ. ತನ್ನನ್ನು ತಾನು ರಿಪೇರಿ ಮಾಡ್ಕೊಳ್ಳೋವಂಥ ರೋಬೋಗಳು ಒಂದಲ್ಲ ಒಂದು ದಿನ ಮನುಷ್ಯರ ಮೇಲೆ ದಾಳಿ ಮಾಡೇ ಮಾಡುತ್ತೆ. ಇದರಿಂದ ಮನುಷ್ಯರ ಜೀವನ ಅನ್ನೋದು ಹಾಳಾಗೇ ಆಗುತ್ತೆ ಅಂತ ಈ ಫಿಲಮ್ಗಳು ತೋರಿಸ್ತಾ ಇದ್ರು. ನಮ್ಮ ಸೈಂಟಿಸ್ಟ್ಗಳು ಎಚ್ಚೆತ್ಕೋತಾ ಇಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸಲೇಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನು ಎಷ್ಟೋ ವಿಷಯಗಳು ಈ ರೀತಿ ನಮ್ಮ ಸುತ್ತಮುತ್ತ ನಡೀತಾ ಇದೆ. ಅದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತೀವೇನೋ, ಅದಕ್ಕೆ ಆದಷ್ಟು ಯಾವುದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕೋ ಅದ್ರ ಬಗ್ಗೆ ಕೊಡಿ ಅಂತ. ಕೆಲವೊಂದು ಕಡೆ ರೋಬೋಗಳನ್ನ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬೇರೆ ಬೇರೆ ಅಂದರೆ ಹೋಟೆಲ್ ಸಪ್ಲೈಯಿಂಗ್ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಓಕೆ. ಬಟ್ ಆದರೆ ತುಂಬ ಅಡ್ವಾನ್ಸ್ಡ್ ರೋಬೋಗಳನ್ನ ರೆಡಿ ಮಾಡ್ತಾ ಇದ್ದೀರಾ, ಮಿಲಿಟ್ರಿಗೋಸ್ಕರ ರೆಡಿ ಮಾಡ್ತಾ ಇದ್ದೀರಾ. ಇದೆಲ್ಲ ಫ್ಯೂಚರಲ್ಲಿ ಮನುಷ್ಯರ ಜೀವನ ಜೊತೆ ಆಟ ಆಡೋವಂಥ ರೋಬೋಗಳು, ಮನುಷ್ಯರ ರೀತಿ ಕೆಲಸ ಮಾಡೋವಂಥ ರೋಬೋಗಳಾದರೆ ಯಾವ ಲೆವೆಲಲ್ಲಿ ಬೇಕಾದರೂ ಮನುಷ್ಯರಿಗೆ ಇಂಪ್ಯಾಕ್ಟ್ ಆಗ್ಬೋದು. ಒಂದಲ್ಲ ಒಂದು ದಿನ ಮನುಷ್ಯರ ಮೇಲೆ ಈ ರೋಬೋಗಳು ದಾಳಿ ಮಾಡೋದನ್ನು ತಪ್ಪಿಸೋದಕ್ಕಾಗೋದಿಲ್ಲ ಅಂತಲೇ ಹೇಳಿರೋದು. ಅದರಲ್ಲೂ ಚೈನಾದಲ್ಲಿ, ಜಪಾನಲ್ಲಿ, ಕೊರಿಯಾದಲ್ಲಿ ಈ ಕಂಟ್ರಿಗಳಲ್ಲಿ ತುಂಬ ಅಡ್ವಾನ್ಸ್ಡ್ ರೋಬೋಗಳನ್ನ ಮಾಡ್ತಾ ಇದ್ದಾರೆ. ಈ ರೋಬೋಗಳನ್ನ ಅವರು ಎಕ್ಸಿಬಿಷನ್ಗೋಸ್ಕರ ಮಾಡ್ತಾ ಇದ್ದಾರೋ ಇಲ್ಲ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದಾರೋ ಇಲ್ಲ ಬೇರೆ ದೇಶಗಳ ಮೇಲೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೋ, ಆದರೆ ಅದರಿಂದ ಮಾತ್ರ ಆ ದೇಶಗಳು ನಾಶ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಲ್ಲರಿಗೂ ಗೊತ್ತಿದ್ದರೂ ಆ ತಪ್ಪನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದ್ಸಲನಾದರೂ ಸೈಂಟಿಸ್ಟ್ಗಳು ಯೋಚನೆ ಮಾಡಬೇಕಾಗಿತ್ತು. ಅಲ್ಲದೆ ಬೇರೆ ಕಡೆಯೂ ಡ್ಯಾಮೇಜ್ಗಳು ಆಗೋ ಚಾನ್ಸಸ್ಸು ಇರುತ್ತೆ. ಇಲ್ಲಿ ಕೆಲವೊಂದು ಗೂಗಲಲ್ಲಿ ಆಲ್ರೆಡಿ ಕೊಟ್ಟಿರೋದೇನೆಂದರೆ ಈ ರೀತಿ 29 ಜನರ ಮೇಲೆ, ಅದು ಜಪಾನಲ್ಲಿ 4 ರೋಬೋಗಳು ದಾಳಿ ಮಾಡಿತ್ತು. ಇದರಿಂದ 29 ಜನ ಸತ್ತಿದ್ರು ಲ್ಯಾಬಲ್ಲಿ ಟೆಸ್ಟ್ ಮಾಡುವಾಗ ಅಂತ. ಅದರಲ್ಲಿ ಕೆಲವೊಂದು ವಿಡಿಯೋಗಳನ್ನ ಪಬ್ಲಿಷು ಮಾಡಿದರು. ಬಟ್ ಆದರೆ ಆ ವಿಡಿಯೋಗಳನ್ನ ಕೆಲವೊಂದು ಕಾರಣಗಳಿಂದ ಈ ವಿಷಯಗಳು ಆಚೆ ಬಂದರೆ ಈ ಟೆಕ್ನಾಲಜಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದನ್ನು ಸ್ಟಾಪ್ ಮಾಡಿದ್ರು. ಈ ರೀತಿ ಸ್ಟಾಪ್ ಮಾಡಿಬಿಟ್ಟಿದ ತಕ್ಷಣ ಆ ಇಂಪ್ಯಾಕ್ಟ್ ಆಗೋದನ್ನು ತಡೆಯೋದಕ್ಕಾಗೋದಿಲ್ಲ. ಅದರಲ್ಲೂ ಇಲ್ಲೊಬ್ಬರು ಲೇಡಿ ಹೇಳ್ತಾರೆ ಅಮೇರಿಕಾದಲ್ಲಿ, ಅದರಲ್ಲೂ 2017 ಈ ಇನ್ಸಿಡೆಂಟ್ ನಡೆದಿದೆ ಅಂತ ಅವ್ರು ತಿಳಿಸಿರೋದು. ಏನಂದರೆ 4 ರೋಬೋಗಳು 29 ಜನ ಸೈಂಟಿಸ್ಟ್ಗಳ ಮೇಲೆ ದಾಳಿ ಮಾಡಿದೆ. ಅದರಲ್ಲೂ ಬುಲೆಟ್ಗಳು ಆ ಸೈಂಟಿಸ್ಟ್ಗಳಿಗೆ ಬಿದ್ದಿದೆ. ಅದನ್ನು ಸರಿ ಮಾಡೋದಕ್ಕೆ 2 ರೋಬೋಗಳನ್ನ ಅವರು ಡಿಸ್ಟ್ರಾಯ್ ಮಾಡಿದ್ದಾರೆ. ಆದರೆ 3ನೇ ರೋಬೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅಂದರೆ ಆ ಬುಲೆಟ್ಗಳಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿ ಅವ್ರ ಮೇಲೆ ದಾಳಿ ಮಾಡಿದೆ. ಇನ್ನು 4ನೇ ರೋಬೋಗೆ ಇಂಪ್ಯಾಕ್ಟ್ ಆಗಿದ್ರೂ ಅದು ಸ್ಯಾಟಲೈಟ್ ಸಹಾಯದಿಂದ ಸೆಲ್ಫ್ ರಿಕವರಿ, ಅಂದರೆ ಅದಕ್ಕಾಗ್ತಾ ಇರೋವಂಥ ಡ್ಯಾಮೇಜ್ನ ರಿಕವರಿ ಮಾಡಿಕೊಂಡು ಮತ್ತೆ ಮನುಷ್ಯರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಇಂಥದ್ದೆಲ್ಲ ನಡೆದಿದೆ. ಆದರೆ ಈ ವಿಷಯಗಳನ್ನ ಎಲ್ಲರೂ ಮುಚ್ಚಿಡ್ತಾ ಇದ್ದಾರೆ. ಕಾರಣ ಇಷ್ಟೇ,
ಮುಂದೆ ಒಂದು ದಿನ ಇದರಿಂದ ಅನುಕೂಲ ಆಗ್ಬೋದು ಅಂತ ಅವ್ರು ಕಂಡುಹಿಡಿತಾ ಇದ್ದಾರೆ. ಅದರಿಂದ ದೊಡ್ಡ ಮಟ್ಟದ ಲಾಸ್ ಅಂತೂ ಭೂಮಿ ಮೇಲೆ ಹಾಗೇ ಆಗುತ್ತೆ. ಅದ್ರ ಬಗ್ಗೆ ಯಾಕೆ ಇವ್ರು ಯೋಚನೆ ಮಾಡ್ತಿಲ್ಲ ಅಂತ ಜರ್ನಲಿಸ್ಟ್ ಇವರು ಒಂದು ಆರ್ಟಿಕಲ್ಲು ಪಬ್ಲಿಷ್ ಮಾಡಿದರು. ಎಷ್ಟೋ ವಿಡಿಯೋಗಳಲ್ಲಿ ಇವರು ಇನ್ಫಾರ್ಮೇಷನ್ಗಳನ್ನೂ ಕೊಟ್ಟಿದ್ದಾರೆ. ಆದರೆ ಸೈಂಟಿಸ್ಟ್ಗಳು ಈಗಲೂ ಕೂಡ ಆ ಕೆಲಸ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ರೋಬೋಗಳು ಬೇಕು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ, ನಮ್ಮ ಸಹಾಯಕ್ಕೆ, ನಾವು ಮಾಡೋಕ್ಕಾಗದೇ ಇರೋ ಕೆಲಸನ ಎತ್ತೋದಕ್ಕೆ, ಇಳಿಸೋದಕ್ಕೆ, ಇಂಥ ಕೆಲಸ ಮಾಡೋದಕ್ಕೆ ಬೇಕು. ಆದರೆ ತುಂಬ ಅಡ್ವಾನ್ಸ್ಡ್ ರೋಬೋಗಳು ಬೇಡ ಅಂತಲೇ ದೊಡ್ಡ ದೊಡ್ಡ ಜ್ಞಾನಿಗಳು ಬರೆದಿರೋದು, ಈಗ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಹೇಳ್ತಾ ಇರೋದು. ಆದ್ದರಿಂದ ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ಮನುಷ್ಯರಿಗಂತೂ ಡ್ಯಾಮೇಜ್ ಆಗೇ ಆಗುತ್ತೆ. ಫ್ಯೂಚರಲ್ಲಿ ಇದರಿಂದ ಮನುಷ್ಯ ಕುಲ ಅನ್ನೋದು ನಾಶ ಆಗ್ಬೋದು ಅಂತಲೇ ಹೇಳಿರೋದು. ಚೈನೀಸ್ ಅಂತೂ ಮನುಷ್ಯರ ಥರ ಇರೋ ಎಷ್ಟೋ ರೋಬೋಟ್ಗಳನ್ನ ಕಂಡುಹಿಡಿತಾ ಇದ್ದಾರೆ. ಇದು ಬೇಕಾ ಬೇಡವಾ ಅನ್ನೋದು ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವರು ಅಲ್ಲಿ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ಅದನ್ನು ಮಾರಿ ಯಾವುದಾದ್ರೂ ದೇಶಕ್ಕೆ ಕೊಟ್ಟು ಅದರಿಂದ ದುಡ್ಡು ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಒಂದಲ್ಲ ಒಂದು ದಿನ ಆ ರೋಬೋಗಳಿಂದ ಆ ದೇಶಕ್ಕೇನೆ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಈ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಇದೆಲ್ಲ ಕಾಲಜ್ಞಾನದಲ್ಲಿ ಮೊದಲೇ ತಿಳಿಸಿದ್ರು ಈ ರೀತಿ ಮುಂದೆ ನಡೆಯುತ್ತೆ, ಇದರಿಂದ ಭೂಮಿ ಮೇಲೆ ಜನರ ಸಂಹಾರ ಅನ್ನೋದಾಗುತ್ತೆ ಅಂತ. ಆ ವಿಷಯಗಳು ಇನ್ನೇನು ಸ್ವಲ್ಪ ವರ್ಷಗಳಲ್ಲಿ ನಡೆಯಬಹುದು. ಅಷ್ಟರ ಮಟ್ಟಿಗೆ AI ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ. ಇವಾಗಲಾದರೂ ಸೈಂಟಿಸ್ಟ್ಗಳು ಎಚ್ಚೆತ್ಕೋಬೇಕು, ಇದನ್ನು ನಿಲ್ಲಿಸಬೇಕು. ಆದರೆ ಇದನ್ನು ಸೈಂಟಿಸ್ಟ್ಗಳಿಗೆ ಹೇಳೋರು ಯಾರು, ಅದನ್ನು ನಿಲ್ಲಿಸೋರು ಯಾರು, ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಆ ಟೈಮಿಗೋಸ್ಕರ ಕಾಯ್ತಾ ಇರೋಣ. ಈ ರೀತಿ ಎಷ್ಟೋ ವಿಷಯಗಳಿಂದ ನಾಶ ಆಗೋ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಗುಡ್ ಬೈ.